ಬನ್ನಿ ಸರ್ ಬಿರ್ನ ದರಿದ್ರ ನನ್ನ ಮಕ್ಕಳು ನನ್ನ ಕಂಪ್ನಿ ಅವ್ರ ಕಂಪ್ನಿ ಅಂತ ಹೇಳ್ಬಿಟ್ಟು ನನ್ನ ಹೆಸರಿನಾಗಿನ ಕಂಪ್ನಿಯ ಅವ್ರ ಹೆಸರಿನಾಗ ಐತಿ ಅಂತ ಹೇಳ್ಬಿಟ್ಟು ಇಲ್ದಿರ ಆಟ ಎಲ್ಲ ನನಗೆ ಆಡ್ತಾವ್ರೆ. ಸಾ ಸಾ ಏನಮ್ಮ ಏನಾಯ್ತಮ್ಮ ಹಿಂಗೆ ಜೋರ ಕುಕ್ಕಂತ ಇದೆಯಲ್ಲ? ಸಾ ಹೆಂಗೆ ಹೇಳನಿ ಸಾ, ನನ್ನ ಫ್ಯಾಕ್ಟ್ರಿ ಸಾ, ರೋಜಾ ಫ್ಯಾಕ್ಟ್ರಿ ಸಾ, ನಂದೇನೇನಿಯ ಫ್ಯಾಕ್ಟ್ರಿಯ ನಾನೇನಿಯ ಓಪನ್ನು ಮಾಡ್ಬಿಟ್ಟಿವ್ನಿ ಸಾ, ಪೂಜೆ ಎಲ್ಲ ಮಾಡ್ಬಿಟ್ಟು ಈಗ ಅವಳು ಯಾವಳು ದರಿದ್ರಗಳು ಬಂದ್ಬಿಟ್ಟು ನನ್ನ ಫ್ಯಾಕ್ಟ್ರಿ ಅದು ನನ್ನ ಫ್ಯಾಕ್ಟ್ರಿ ಅಂತ ಹೇಳ್ಬಿಟ್ಟು ಕುಂತ್ಕೊಂಡು ಇದು ಮಾಡ್ತಾವ್ರೆ ಸಾ. ನನ್ನ ಹತ್ರ ಪತ್ರ ಆಗಿತ್ರ ಎಲ್ಲನೂ ಐತೆ ಸಾ, ನನ್ನ ಹೆಸರು ಫ್ಯಾಕ್ಟ್ರಿ ಐತೆ ಅಂತ ಹೇಳ್ಬಿಟ್ಟು ಎಲ್ಲ ಇದ್ರೂ ಈ ಮನ್ಯಾಳಿ ಬಂದ್ಬಿಟ್ಟು ನೋಡಿ ಸಾ, ಹೆಂಗೋ ನಂದು ಅಂತ ಹೇಳ್ಬಿಟ್ಟು ಮುಚ್ಚಿಡ್ಕೊಂಡು ಬರ್ತಾಳೆ ಸಾ, ಕತ್ತರಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಬೇಕಾದ್ರೆ ನಿಮ್ಗೆ ಏನಿಯ ಪೇಪರ್ ತೋರಿಸ್ತೀನಿ ಸಾ, ಬನ್ನಿ ಸಾ, ಬೇಕಾದ್ರೆ ನೋಡಿ ನೀವೇನಿಯ ಪೇಪರ್ ಎಲ್ಲನೂ ನಂದೇನೇ ಸಾ, ಆಸ್ತಿ ಎಲ್ಲನೂ. ಆದರೆ ಮನ್ಯಾಳಿ ಒಬ್ಳು ಬಂದ್ಬಿಟ್ಟು ನಂದು ಅಂತಾಳೆ, ಇನ್ನೊಬ್ಬವ್ನು ಯಾವನೋ ಸಾ ಅವ್ನು ಬಂದ್ಬಿಟ್ಟು ಇಲ್ಲ ನಂದು ಅಂತ ಹೇಳ್ತಾನೆ ಸಾ. ನೀವು ನ್ಯಾಯನ ಸರಿಯಾಗಿ ಕೊಡಿಸ್ತೀರಾ ಅಂತ ಹೇಳ್ಬಿಟ್ಟು ನಂಗೆ ಸಂದಾಗ ಗೊತ್ತು ಸಾ, ಅದಕ್ಕೆ ನಿಮ್ಮನ್ನೇ ಹುಡಿಕೊಂಬಿಟ್ಟು ಬಂದೀವ್ನಿ ಸಾ, ನಾನು ನಿಮ್ಮನ್ನೇ ಹುಡಿಕೊಂಬಿಟ್ಟು ಬಂದೀವ್ನಿ. ದಯವಿಟ್ಟು ನನಗೆ ಹೆಂಗಾರ ಮಾಡ್ಬಿಟ್ಟು ನ್ಯಾಯ ಕೊಡಿಸಿ ಸಾ, ನೀವು ನ್ಯಾಯ ಕೊಡಿಸ್ತೀರಾ ಅಂತ ಗೊತ್ತು ಸಾ, ಅದಕ್ಕೆ ಬಂದಿರೋದು ಸಾ ನಾನು ಇಲ್ಲಿಗೆ. ಮತ್ತೆ ನ್ಯಾಯ ಅಂದ್ರೆ ನ್ಯಾಯ, ನನ್ನ ನ್ಯಾಯ ನೋಡಿಸ್ತೀನಿ, ನನ್ನ ಮಕ್ಕಳು ಅಂತ ಹೇಳ್ಬಿಟ್ಟು ನೋಡಿಸ್ತೀನಿ. ಬಾಮ, ನಿನ್ನ ಫ್ಯಾಕ್ಟ್ರಿಯಾ ನನ್ನ ಫ್ಯಾಕ್ಟ್ರಿ ಅಂತ ಹೇಳ್ಕೊಳೋದು ಹೆಂಗೆ, ನಾನು ನೋಡೇ ಬಿಡ್ತೀನಿ. ಬಾಮ ಸಾ 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 ಏನಯ್ಯ ನಿಂದೇನಯ್ಯ ಆಯ್ತು? ಅಯ್ಯೋ ಇವತ್ತೇನು ಇಂಥ ನಮ್ಗೆ ಇಷ್ಟು ದಿನ ಒಂದು ತಿಂಗಳಿಂದ ಕೇಸೇ ಇರಲಿಲ್ಲ, ಇವತ್ತಾಗ್ಲಿ ಏನು 2ನೇ ಕೇಸು. ನಿಂದೇನಪ್ಪ ಪ್ರಾಬ್ಲಮ್ಮು? ಸಾ ಒಬ್ಳವಳೆ ಸಾ, ಶಾರದಿ ಅಂತ ಹೇಳ್ಬಿಟ್ಟು ಅವಳುನುವೆ ಇನ್ನೋಡು ಇಲ್ಲಿ ನಿಂತವಳಲ್ಲ ಇವಳುನುವೆ ಇಬ್ರು ಸೇರ್ಕೊಂಡು ಸಾ ಲಕ್ಷ ಹಾಕ್ಬಿಟ್ಟು ಕಟ್ಟಿದ್ದೀನಿ ಸಾ ಫ್ಯಾಕ್ಟ್ರಿಯ. ನಾನು ಲಕ್ಷ ಹಾಕಿ ಕೊಟ್ಬಿಟ್ಟಿನಿ ಫ್ಯಾಕ್ಟ್ರಿಯ. ನನ್ನ ಫ್ಯಾಕ್ಟ್ರಿನೇನಿಯ ಇವರು ನನ್ನ ಫ್ಯಾಕ್ಟ್ರಿ ಅಂತ ಒಬ್ಳೆ ಹೇಳ್ತಾಳೆ, ನನ್ನ ಫ್ಯಾಕ್ಟ್ರಿ ಅಂತ ಒಬ್ಳೆ ಹೇಳ್ತಾಳೆ ಸಾ. ದೇವ್ರನೇ ಕೇಳ್ತಿದ್ದೀನಿ ಸಾ, 1 ರೂಪಾಯಿನೂ ನಂದು ಸಾ ಫ್ಯಾಕ್ಟ್ರಿ ಕಟ್ಟೋದಕ್ಕೆ. ನಾನು 1 ರೂಪಾಯಿನೂ ಹೆಂಗೆ ಕೊಟ್ಬಿಟ್ಟು ಹೆಂಗೆ ಫ್ಯಾಕ್ಟ್ರಿಯ ಕಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನಾನೇ ಬೇಕಾದ್ರೆ ಸ್ಲಿಪ್ ತಗೊಂಡ್ಬಿಟ್ಟು ಕೊಟ್ಬಿಡ್ತೀನಿ ಸಾ. ನೀವು ಅದು ಏನು ಮಾಡ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ ಸಾ, ಬಂದ್ಬಿಟ್ಟು ನನ್ನ ಫ್ಯಾಕ್ಟ್ರಿಯ ನೀವು ಬಿಡಿಸ್ಕೊಡ್ಬೇಕು ಅಷ್ಟೇ ಸಾ, ಬಂದು ಬಿಡಿಸ್ಕೊಡಿ ಸಾ. ಎಲ್ಲ ಮನೆಯಾಳಿಗಳು ಇಬ್ರು ಸೇರ್ಕೊಂಡು ನಂದು ಅಂತಾರೆ ಸಾ. ಅದಕ್ಕೆ ಎಷ್ಟು ಲಕ್ಷ ಸುರಿದಿದ್ದೀನಿ ಗೊತ್ತಾ ಸಾ, ಸಾಲ ಪಾಲ ಮಾಡಿ ಸುರಿದಿದ್ದೀನಿ ಸಾ ನನ್ನ ಫ್ಯಾಕ್ಟ್ರಿಗೆ ದುಡ್ಡೆಲ್ಲನೂ. ಈ ಮನೆಯಾಳಿಗಳು ಬಂದ್ಬಿಟ್ಟು ನಂದು ಅಂತ ಹೇಳಿದ್ರೆ ಅದು ಹೆಂಗೆ ಸಾ ಬಿಟ್ಕೊಡಕ್ಕಾಯ್ತದೆ? ಒಟ್ಟರು ಯಾಕಿಲ್ವ ಸಾ, ನೀವೇ ಯೋಚನೆ ಮಾಡಿ ಸಾ, ಅದು ಹೆಂಗೆ ಬಿಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಫ್ಯಾಕ್ಟ್ರಿ ಯಾರು ಕಟ್ಟಿದ್ರು ಅಂತ ಮುಖ್ಯ ಅಲ್ಲ, ಫ್ಯಾಕ್ಟ್ರಿ ಯಾರು ಹೆಸರಿನಾಗೈತೆ ಅನ್ನೋದು ಮುಖ್ಯ. ಬಾಯಿ ಮುಚ್ಚೆ ಮನೆಯಾಳಿ, ಮುಚ್ಚ ಬಾಯ ಸಾ. ನನ್ನ 2 ಎಕರೆ ಜಾಗದಾಗೆ ಫ್ಯಾಕ್ಟ್ರಿ ಕಟ್ಬಿಟ್ಟು ನನ್ನ ಫ್ಯಾಕ್ಟ್ರಿ ಅಂತ ಹೇಳಿದ್ರೆ ಸಾ ಏನ್ ಸಾ ಮಾಡನಿ? ನೋಡಿ ಸಾ, ನನ್ನ ಜಾಗದೊಳಗಡೆ ಫ್ಯಾಕ್ಟ್ರಿ ಕಟ್ಟೋರೆ ಅಂತಂದಲ್ಲ, ಫ್ಯಾಕ್ಟ್ರಿ ನಂದೇನೇನಿಯ. ನೀವೇ ಹೇಳಿ ಸಾ, ರೂಲ್ಸ್ ಹೇಳ್ತಿರಲ್ಲ ನೀವೇ ಹೇಳಿ ಸಾ. ಫ್ಯಾಕ್ಟ್ರಿ ಯಾರು ಕಟ್ಟಿರ್ತಾರೆ ಅನ್ನೋದು ಮುಖ್ಯ ಅಲ್ಲ, ಜಮೀನು ಆ ಜಾಗ ಯಾರ ಹೆಸರಿನಾಗೈತೆ ಅನ್ನೋದು ಮುಖ್ಯ. ಜಾಗ ನನ್ನ ಹೆಸರಿನಾಗೈತೆ ಅಂದಮೇಲೆ ಫ್ಯಾಕ್ಟ್ರಿ ಅದು ಹೆಂಗೆ ಸಾ ಕಂಡರ ಹೆಸರಿಗಾಯ್ತದೆ? ಅದೆಲ್ಲ ನನಗೆ ಗೊತ್ತಿಲ್ಲ ಸಾ. ನಾನು ಪತ್ರ ಆಗಿತ್ರ ಎಲ್ಲನೂ ಅವೇ ಸಾ, ನಾನೇ ತಗೊಂಡ್ಬಿಟ್ಟು ನಿಮಗೆ ಕೊಡ್ತೀನಿ ಸಾ. ಯಾವತ್ತಿದ್ರು ನನ್ನ ಫ್ಯಾಕ್ಟ್ರಿ ನಂದೇನೆ ಸಾ. ನೀವು ಬಂದ್ಬಿಟ್ಟು ನನಗೆ ನ್ಯಾಯ ಕೊಡಿಸ್ಬೇಕು ಸಾ. ನೀವು ನ್ಯಾಯ ಕೊಡಿಸ್ತೀರಾ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿದ್ದೀನಿ ಸಾ. ದಯವಿಟ್ಟು ಬಂದ್ಬಿಟ್ಟು ನ್ಯಾಯನ ಕೊಡಿಸಿ ನನಗೆ ಅಷ್ಟೇ ಏನಿಯ. ಅಲ್ಲಿ ಗಂಟ ಇಲ್ಲೇ ಉಪವಾಸ ಸತ್ಯಾಗ್ರಹ ಮಾಡ್ಕೊಂಡ್ಬಿಟ್ಟು ಬಾ ಅಂತ ಬಾಯಿ ಬಡ್ಕೊಂಡು ಕುಂತ್ಕೊಬಿಡ್ತೀನಿ ಸಾ. ನಾನಂತೂ ಬಿಟ್ಕೊಡಕ್ಕೆ ರೆಡಿ ಇಲ್ಲ ಸಾ. 2 ಎಕರೆ ಜಮೀನು ನಂದೇ ಸಾ. ಬನ್ನಿ ಸಾ, ತೋರಿಸ್ತೀನಿ ಪೇಪರ್ ಎಲ್ಲನೂ ಸಾ. ಫ್ಯಾಕ್ಟ್ರಿ ಯಾರ ಹೆಸರಿನಾಗೈತೆ ಅನ್ನೋದು ಮುಖ್ಯ ಸಾ. ಯಾರು ಕಟ್ಟಿದ್ರು, ಯಾರ ಜಮೀನಾಗ ಮೊದಲಿತ್ತು ಅದೆಲ್ಲ ಲೆಕ್ಕ ಇಲ್ಲ ಸಾ. ಫ್ಯಾಕ್ಟ್ರಿನೇ ಸಾ. ನೋಡಿ ಸಾ, ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡಕ್ಕಿಲ್ಲ. ನೀವು ನ್ಯಾಯ ಕೊಡಿಸ್ತೀರಾ, ನ್ಯಾಯದವರು ಅಂತ ನಂಗೆ ಸಂದ ಗೊತ್ತು ಸಾ. ಅದಕ್ಕೆ ನಾನಂತೂ ನಿಮ್ಮನ್ನೇ ಕೇಳ್ಕೊಂಬಿಟ್ಟು ಬಂದಿನಿ ಸಾ, ನೀವು ನ್ಯಾಯ ನನಗೆ ಕೊಡಿಸ್ಬೇಕು ಸಾ. ಏನು ಅಪ್ಪರ ಮನೆಗೆ ತಂದ್ಬಿಟ್ಟು ಹಾಕೋರ ಸಾ ದುಡ್ಡುಗಳ? ನಾನಲ್ಲಿ ಸಾಲ ಪಾಲ ಮಾಡ್ಕೊಂಡು ತಂದು ಫ್ಯಾಕ್ಟ್ರಿ ಕಟ್ಟಿವ್ನಿ. ಓಹೋ, ಯಾವಳ ಹೆಸರುಗೆ ಐತೆ ಅಂತಂದ್ರೆ ಸಾ ನನ್ನ ಹೆಸರಿನಾಗೆ ಐತೆ ಪತ್ರ. ನಾನು ತಗೊಂಡ್ಬಿಟ್ಟು ತೋರಿಸ್ತೀನಿ ಸಾ. ನನಗೆ ಗೊತ್ತಿಲ್ಲ ಸಾ, ನನ್ನ ಹೆಸರಿಗೆ ನೀ ಮಾಡ್ಕೊಡ್ಬೇಕು ಸಾ ನೀವು. ನೋಡಿ ಸಾ, ನ್ಯಾಯ ನ್ಯಾಯ ಅಂದ್ರೆ ನ್ಯಾಯ, ನನ್ನ ನ್ಯಾಯ ಸಾ, ಶಾರದು ನ್ಯಾಯ ಸಾ. 2 ಎಕರೆ ಜಮೀನು ನಂದು ಅಂತಂದ್ಮೇಲೆ ನನ್ನ ಜಮೀನೊಳಗಡೆ ಕೊಟ್ಟಿರೋ ಈ ನನ್ನ ಮಕ್ಕಳು ಅಂತ ನನ್ನ ಮಕ್ಕಳು ಸಾ. 2 ಎಕರೆ ಜಮೀನು ನಂದು ಅಂತ ಆದ್ಮೇಲೆ ಅದು ನಂದೇ ನ್ಯಾಯ ಸಾ. ನಾನು ಬಿಡಕ್ಕಿಲ್ಲ ಸಾ. ನಾನು ಬಿಡಕ್ಕಿಲ್ಲ ಅಂದ್ರೆ ಬಿಡಕ್ಕಿಲ್ಲ. ನನಗೆ ಬೇಕೇ ಬೇಕು, ನ್ಯಾಯ ಬೇಕು ಅಷ್ಟೇ. ನ್ಯಾಯ ಕೊಡ್ಸಗಂಟ ನೋಕಿಲ್ಲ. ನೀವು ಅದೇನೋ ಹೇಳ್ತೀರಂತಲ್ಲ, ನ್ಯಾಯ ಕೊಡಿಸ್ತೀರಂತಲ್ಲ, ಕೊಡಿಸಿ ಸಾ. ನಾವು 3 ಜನಕ್ಕೂ ನ್ಯಾಯ ಕೊಡಿಸಿ. ಇವಾಗ ಅದೇನು ಕೊಡಿಸ್ತೀರಾ? 3 ಜನಕ್ಕೆ ಯಾಕೆ? ನಾನು ಒಬ್ಳು ಕೊಡಿಸಿ ಸಾಕು. ಇವರಿಬ್ರು ಅದೇನೋ ಅಂತಾರಲ್ಲ, ನನ್ನ ಜಮೀನ ಹೊಡ್ಕೊಂಡು ನಾಮಾಕ್ ಬಿಡಕ್ಕೆ ಅಂತ ಹೇಳ್ಬಿಟ್ಟು ನೋಡಿದ್ರು ಸಾ. ನಾನಂತೂ ಬಿಟ್ಕೊಡಕ್ಕಿಲ್ಲ ಸಾ. ಅದು ಅಂತ ತಲೆ ಮೇಲೆ ತಲೆ ಹೋದ್ರು ನಾನು ಬಿಟ್ಕೊಡಕ್ಕಿಲ್ಲ ಸಾ. ಥೂ ಯಪ್ಪ ಶಿವನಿ, ಹೆಂಗೆ ತಗ್ಲಾಕೊಂಬಿಟ್ಟೆ ಇವತ್ತು. ರಜಾಕು ಅಂತ ನಾನು ಎಂಡ್ರು ಹೇಳಿದ್ಲು, ರಜಾಕ್ರಿ ಅಂದರೆ ಇಲ್ಲ ಅಂತ ಬಂದೆ. ಇಲ್ಲಿ ಬಂದು 3 ಜನದ ಹತ್ರ ತಗ್ಲಾಕೊಂಬಿಟ್ಟು ನಂದು ಏನಪ್ಪ ಪಾಡು. ಅವಳು ನೋಡಿದ್ರೆ 2 ಎಕರೆ ನಂದು ಅಂತಾಳೆ, ಈ ಅಮ್ಮ ನೋಡಿದ್ರೆ ನನ್ನ ಹೆಸರಿನಾಗ ಜಮೀನು ಅಂತಾಳೆ, ಇವಾಗ ನೋಡಿದ್ರೆ ನಾನು ದುಡ್ಡು ಹಾಕೊಡ್ದೆ ಅಂತ ಹೇಳ್ತಾರೆ. ನನ್ನ ತಲೆಗೆ ಇಷ್ಟು ದೊಡ್ಡ ಸಮಸ್ಯೆನ ಬಗೆಹರ್ಸೋಕ್ಕಾಗಲ್ಲ ಅನ್ನಿಸ್ತದೆ. ಬಗೆಹರಿಸಲಿಲ್ಲ ಅಂದರೆ ಪೊಲೀಸವ್ರಿಗೆ ಧಿಕ್ಕಾರ ಅಂತ ಕುಂತ್ಕೊಬಿಡ್ತಾರೆ. ಏನಪ್ಪ ಮಾಡಲಿ ನಾನು? ಅಯ್ಯೋ ನೋಡಿ, ಇದೆಲ್ಲ ನಾನು ಕೇಸ್ ಬರ್ಕತ್ತೀನಿ. ಆಮೇಕಿಂದ ಅದನ್ನೆಲ್ಲ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀನಿ. ಆಮೇಕಿಂದ ಲಾಯರು ಹಂಗೇನೆ ಜಡ್ಜು ಅದು ಏನು ಮಾಡ್ತಾರೆ ನೋಡಿ. ಅದಕ್ಕೆಲ್ಲ ನಾನು ಏನು ಮಾಡೋಕ್ಕಾಗಿಲ್ಲ. ನೀವು ಇವಾಗ ಸದ್ಯ ಕಂಪ್ಲೇಂಟ್ ಕೊಟ್ಬಿಟ್ಟು ಒಬ್ಬೊಬ್ರು ಹೊಂಟೋಗ್ಬಿಡಿ. ಏನು ಮಾಡೋಕ್ಕಾಯ್ತದೆ? ನೀವು ನೋಡ್ರಿ ನಿಂದು ಅಂತೀರಿ. ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು ಕುಂತ್ಕೊಂಡು, ಯಾರ ಹೆಸರಿನಾಗೈತೆ ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲ ಕುಂತ್ಕೊಂಡು ಪರಿಶೀಲನೆ ಮಾಡಿ ಕೋರ್ಟ್ಗೆ ಹಾಕಿ, ಕೋರ್ಟ್ ಕೇಸ್ ಎಲ್ಲನೂ ಆಗಿ ಕೋರ್ಟಿಗೆ ತೀರ್ಮಾನ ಬರಗಂಟನೂ ಏನು ಮಾಡಂಗಿಲ್ಲ. ನೋಡಿ, ನೀವು ಕೋರ್ಟ್ಗೆ ಅಂತ ಏನಾರ ಹೋದ್ರೆ 10-15 ವರ್ಷನೂ ಆಗ್ಬೋದು, 20 ವರ್ಷನೂ ಆಗ್ಬೋದು. ಎಲ್ಲ ಕೇಸು
ಪ್ರಾಬ್ಲಮ್ ಎಲ್ಲ ಮುಗಿಯೋಕ್ಕೆ. ನೀವು ಅಲ್ಲಿ ಗಂಟ ಕಾಯ್ತೀರಾ, ನಿಮ್ಗೆ ಧೈರ್ಯ ಐತೆ ಏನೋ ಇದು ಮಾಡ್ತೀವಿ ಅನ್ನಂಗಿದ್ರೆ ಕೋರ್ಟ್ಗೆ ಹಾಕೊಳ್ಳಿ. ಇಲ್ಲ ಅಂದರೆ ನೀವೇನೇ ಕುಂತ್ಕೊಂಡು ಬಗೆಹರಿಸ್ಕೊಬಿಡಿ. ಇಲ್ಲ ಅಂದರೆ ಕೋರ್ಟ್ಗೆ ಹಾಕ್ತೀರಾ ಅಂತಂದರೆ ಮುಗಿತದ ಕತೆ. ಇನ್ನೂ 10-15 ವರ್ಷ ನಿಮಗೆ ಕೈಗೆ ಸಿಗೋಕ್ಕಿಲ್ಲ ಅಂದರೆ ಸಿಗೋಕ್ಕಿಲ್ಲ. ಯೋಚನೆ ಮಾಡಿ. ನೀವು ಏನೇನಿದೆಯಾ ಏನೋ ಒಂದು ದುಡ್ಡು ಲೆಕ್ಕಾಚಾರ ಕೊಡೋದು ಮಾಡೋದು ಏನೋ ಮಾಡ್ಬಿಟ್ಟು ಬಗೆಹರಿಸ್ಕೊಳ್ಳಿ. ನೋಡಿ, ಬಗೆಹರಿಸ್ಕೊಬಿಡೋಣ ನಾವೇನೇನಿಯ. ನನ್ನ ಹೆಸರಿಗೆ ಏನಿಯ ಬರ್ಕೊಟ್ಬಿಡಿ. ನಿಮ್ಗೊಬ್ರು ಮ್ಯಾನೇಜರ್, ಒಬ್ರಿಗೆ MD ಪೋಸ್ಟ್ನ ಕೊಟ್ಬಿಡ್ತೀನಿ. ಏನಮ್ಮಿ ಅಂದೆ? ಏನಂದೆ? ನೀ ನನಗೆ MD ಸೀಟು ಮ್ಯಾನೇಜರ್ ಸೀಟ್ ಕೊಡ್ತೀಯಾ? ಮುಚ್ಕೊಂಡಿರಿ ಸಾಕು. ನೀವ್ ಮನೆಯಾಳಿ ಆಸ್ತಿ ಎಲ್ಲ ಬರ್ಸ್ಕೊಳಕ್ ಪ್ರಯತ್ನ ಪಟ್ಬಿಟ್ಟು ಹಿಂಗೆಲ್ಲ ಮಾಡ್ತೀಯಲ್ಲ, ಒದ್ದಿ ಚಕಡಿಗೆ ಹಾಕ್ಬಿಡ್ತೀನಿ ಅಷ್ಟೇ. ನೀ ಶಾನೆ ಮಾತಾಡ್ಬಿಟ್ರೆ ಓಹೋ ಏನು ನಾನೇ ಕೊಡ್ತೀನಿ ಬಾ ನಿಂಗೆ ಮ್ಯಾನೇಜರ್ ಪೋಸ್ಟ. ನನಗೇನೇ ಕೊಡು ಎಲ್ಲನೂ. ಹಂಗೆ ಹೇಳ್ತಾಳ, 10 ರೂಪಾಯಿ ಕಷ್ಟಪಟ್ಟು ಬೆವರರ್ಸಿಲ್ಲ, 10 ರೂಪಾಯಿ ದುಡ್ದಿಲ್ಲ, 10 ರೂಪಾಯಿ ಅದಕ್ಕೆ ಹಾಕಿಲ್ಲ ಫ್ಯಾಕ್ಟ್ರಿ ಕೊಟ್ಟಕ್ಕೆ. ಹೇಳ್ಕೊಂಡ್ ಮಾತ್ರ ನಂದು ಅಂತ ಹೇಳ್ಕೊತಾಳಲ್ಲ ಇವಳು. ನಾನು ನಿಂಗೆ MD ಪೋಸ್ಟ್ ಕೊಡ್ತೀನಿ ನೋಡಿ. ನನ್ನ ಹೆಸರಿನಾಗ 2 ಎಕರೆ ಜಮೀನು ಇರೋದು, ನನ್ನ ಹೆಸರಿದಂಗೆ ಫ್ಯಾಕ್ಟ್ರಿ ಇರೋದು. ಸುಮ್ಮನೆ ನೀಬ್ರು ಅಂತ ಒಪ್ಕೊಂಡ್ರೇನಿಯ ಸರಿ, ಇಲ್ಲ ಅಂತ ಹೇಳಿದ್ರೆ ನಾನೇ ಸುಮ್ಕಿರಕ್ಕಿಲ್ಲ ಅಷ್ಟೇ ಏನಿಯ. ನನ್ನ ಹೆಸರಿನಾಗ ಐತೆ ಅಂದ್ಮೇಲೆ ಆ ಫ್ಯಾಕ್ಟ್ರಿ ನಂದೇನಿಯ. ನಿಮ್ಮ ಅಪ್ಪಂದಾಗ ಕೊಟ್ಟವನು ಆ ಫ್ಯಾಕ್ಟ್ರಿಯ ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿರೋದು ನಾನು. ನಿನಗದು ಹೆಂಗೆ ಸೇರ್ಕೊತದೆ ಫ್ಯಾಕ್ಟ್ರಿ? ನನಗೂ ಸೇರ್ಕೋಬೇಕು ಅಷ್ಟೇ ಏನಿಯ. ಆ ಫ್ಯಾಕ್ಟ್ರಿ ನಂದೇನೇನಿಯ. ಅಯ್ಯೋ ಶಿವನೇ, ಇವರೆಲ್ಲ ಬಗೆಹರಿಸ್ಕೊಳ್ಳಂಗೆ ಕಾಣೆ ನಾನು. ಇವ್ರಿಗೆ ಬಗೆಹರ್ಸೋಕ್ಕಾಗಲ್ಲ. ಕೋರ್ಟಿಗೆ ಬಿಟ್ಟು ಮುಗೀತು ಕತೆ ಅಷ್ಟೇ. ನೋಡ್ರಪ್ಪ ನೋಡ್ರಮ್ಮ, ಪೊಲೀಸ್ ಸ್ಟೇಷನ್ ಇದು, ಫಿಶ್ ಮಾರ್ಕೆಟ್ ಅಲ್ಲ ಇದು, ಸರಿನಾ? ಹೇಳ್ದಂಗೆ ಕೇಳಿ ಸುಮ್ಮನೆ. ಅದೇನೇನೈತೆ ನಿಮ್ಮವೆಲ್ಲ ಕಂಪ್ಲೇಂಟ್ ಬರ್ಕೊಟ್ಬಿಟ್ಟು ಹೋಗಿ. ನಾನು ಮುಂದೆ ಬಂದ್ಬಿಟ್ಟು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡ್ಕೊಂತೀನಿ. ನೀವು ಹಿಂಗೆಲ್ಲ ಪೊಲೀಸ್ ಸ್ಟೇಷನ್ಗೆ ಜಗಳಾಡಂಗಿಲ್ಲ, ಸರಿನಾ? ಸುಮ್ಮನೆ ನಿಮ್ಮ ಏನೇನೈತೆ ಎಲ್ಲ ಬರ್ಕೊಟ್ಬಿಟ್ಟು ಹೋಗಿ. ಹಬ್ಬ ಏನು ಕಿತ್ತಾಡ್ತೀರಾ? ಸಮಾಧಾನವಾಗಿ ಕೂತ್ಕೊಂಡು ಮಾತಾಡಲಿಲ್ಲ ಅಂದರೆ ಫ್ಯಾಕ್ಟ್ರಿನ ಓಪನ್ ಮಾಡಂಗಿಲ್ಲ, ಮುಚ್ಕೊಂಡು ಹೋಗ್ಬೇಕಾಗ್ತದೆ ಫ್ಯಾಕ್ಟ್ರಿ ಎಲ್ಲನೂ. ಏನೋ ಬಗೆಹರಿಸ್ಕೊಂತೀರಾ ಅಂದರೆ ಮೊದಲು ಪೇಪರ್ಗಳೆಲ್ಲ ಯಾರ್ಯಾರ ಏನೇ ನಾವು ಎಲ್ಲ ನೋಡ್ಕೊಂಡು ಕುಂತ್ಕೊಂಡು ಬಗೆಹರಿಸ್ಕೊಳ್ಳಿ. ಎಂತ ದಿವಸ ಬಗೆಹರಿಸ್ಕೊಳ್ಳೋದು? ಲಕ್ಷ ದುಡ್ಡು ಹಾಕಿರೋನಿಲ್ಲ ನಾನು. ಅಲ್ಲ ಕಣಮ್ಮ, ನಿಂದೇನಮ್ಮ 10 ರೂಪಾಯಿ ದುಡ್ಡು ಹಾಕಿಲ್ಲ, ನಿನ್ ಜಮೀನು ಅಲ್ಲ. ಆದ್ರೂ ನೀನ್ ಯಾಕಮ್ಮ ನಂದು ಅಂತ ಹೇಳ್ಬಿಟ್ಟು ಬಂದಿದ್ಯಲ್ಲ, ಅವ್ರಿಬ್ರು ಜಗಳದಾಗ ನೀನ್ ಬೇರೆ ಸೇರ್ಕೊಬಿಟ್ಟಿದ್ಯಾ? ಇವನೇನಿಯ ನನ್ನ ಮದುವೆ ಮಾಡ್ಕೊತೀನಿ, ನೀನ್ ಪಿರುತಿ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಎಲ್ಲನೂ ನನಗೆ ಬರ್ಕೊಟ್ಟವನಿ. ಹಂಗಂದ್ಮೇಲೆ ನಂದೇ ತಾನೇ. ಅಯ್ಯೋ ಅಣ್ಣಯ್ಯ, ಯಾಕಣಯ್ಯ ಹಿಂಗೆಲ್ಲ ಮಾಡ್ತೀಯಾ? ಹೆಂಗುಸ್ರು ನಾದ್ ಹೆಂಗಯ್ಯ? ನೀನು ಹೆಂಗುಸ್ರು ವಿಚಾರಕ್ಕೆ ಹೋಗ್ಬಿಟ್ಟು ಎಲ್ಲ ಬರ್ಕೊಡ್ತೀಯ ನೀನು. ನಾಕಾಣೆ ಕಣಪ್ಪೋ ನಾಕಾಣೆ. ಅಯ್ಯಯ್ಯ, ಈಗ ಬರ್ಕೊಟ್ಬಿಟ್ಟು ಇವಾಗ ನಂದೆಲ್ಲಿಕ್ಲಿ ಅಂತ ಹೇಳ್ಬಿಟ್ಟು ಬಂದ್ರೆ ನೀನು ಯಾಕೆ ಬರ್ಕೊಟ್ಟಯ್ಯ ನೀನು? ನಾನು ಬರ್ಕೊಟ್ಟಿದ್ದೇನು ನಿಜ ಸಾ. ಇವಳು ಬೆಂಗಳೂರಾಗ ಆಸ್ತಿ ಐತೆ ಅಂತ ಹೇಳ್ಬಿಟ್ಟು ಮೋಸ ಮಾಡಿದ್ದು ನಿಜ ಸಾ. ಇವಳು ಬೆಂಗಳೂರಾಗ ಆಸ್ತಿ ಇಲ್ಲ ಅಂತಂದ್ಮೇಲೆ ನಾನು ಹೆಂಗ್ಸ ಸುಮ್ಮನಿರಕಾಯ್ತದೆ? ನನ್ನ ಆಸ್ತಿ ಎಲ್ಲನೂ ಈ ಶಾರದಿ ಬರ್ಸ್ಕೊಂಡಿದ್ಲು ಸಾ. ಈ ಶಾರದಿ ಕೈಯಿಂದ ನಾನೇ ಬರ್ಸ್ಕೊಂಡೆ ಸಾ ಮತ್ತೆ ಆಸ್ತಿಯ. ಅಯ್ಯೋ, ನಾನು ಹುಚ್ಚು ನನ್ನ ಮಗ ಹೋಗ್ಬಿಡ್ತೀನಿ. ಇನ್ನೊಂದು ನಿಮಿಷ ಇಲ್ಲೆಲ್ಲ ನಿಂತ್ಕೊಬಿಟ್ರೆ ಎಲ್ಲರಿಗೂ ಮುರಿದು ಬಿಡ್ತೀನಿ. ಇವಳ ಹೆಸ್ರಿಗೆ ಬರ್ಕೊಟ್ನಂತೆ, ಅವಳು ನೋಡ್ರಿ ಇವನ ಹತ್ರ ಬರ್ಸ್ಕೊಂಡ್ಲಂತೆ. ಏನಲ್ಲ ನಿಮ್ದೆಲ್ಲ ಏನು ತಿರ್ಬೋಕಿ ಆಟ ಆಡ್ತಿದ್ದೀರಾ ನೀವೆಲ್ಲ ಸೇರ್ಕೊಂಡಿಲ್ಲಿ? ನಾನೊಂದು ತಿಕ್ಲ ಮಾಡ್ತಾ ಇದ್ದೀರೇನು ಎಲ್ಲರೂ ಸೇರ್ಕೊಂಡು? ಬೆಂಡೆ ಬ್ರೇಕ್ ಹಾಕ್ಬಿಟ್ಟು ಏರೋಪ್ಲೇನ್ ತುಚ್ಬಿಡ್ತೀನಿ ನನ್ನ ಮಕ್ಳ. ನೋಡಿ ಸುಮ್ಮನೆ ಶಾನೆ ಮಾತಾಡ್ಬಿಡಿ. ನಂಗೆ ತಿಕ್ಲು ನನ್ನ ಮಗ ಹುಚ್ಚಿಡಿತು ಅಂದರೆ ಸುಮ್ಮನೆ ಬಿಡಕ್ಕಿಲ್ಲ ನಿಮ್ಮನ್ನ. ಈಗಲೇ ನಾನು ಎಂಡ್ರು ಹೆಂಗೋ ರಜಾ ಕೊಂದ್ಲು ಆಗ್ತಿದ್ದಂಗೆ ಬಂದಿದ್ದೀನಿ. ಸುಮ್ಮನೆ ಕಂಪ್ಲೇಂಟ್ ಬರ್ಕೊಟ್ಬಿಟ್ಟು ಬಾಯಿ ಮುಚ್ಕೊಂಡು ಹೋಗಿ. ಸಾ ಏನೇನು ಬರ್ಕೊಡ್ಬೇಕು ಸಾ ಲೆಟ್ರಾಗೆ? ನನ್ನ ಜಮೀನ ನನ್ನ ಮಕ್ಕಳು ಇಬ್ರು ಕಳ್ಳನ ಮಕ್ಳು ಇಬ್ರು ಸೇರ್ಕೊಂಡು ನನ್ನ ಜಮೀನಿಗೆ ನನಗೆ ಮೋಸ ಮಾಡ್ತಾವ್ರೆ, ಹಂಗೆ ಹಿಂಗೆ ದಯವಿಟ್ಟು ಬಂದ್ಬಿಟ್ಟು ನನ್ನ ಜಮೀನ ಉಳಿಸ್ಕೊಡಿ ಅಂತ ಬರ್ಕೊಡ್ಲ ಸಾ? ನಿನ್ ಬಾಯಿಗೆ ಏನು ಬರ್ತದ ಬರ್ದ್ಬಿಟ್ರು ಪೊಲೀಸ್ ಸ್ಟೇಷನ್ ಎಲ್ಲ ನಮ್ಮ PC ಅವನೇ ಹೋಗ ಅವನ ಹತ್ರ ಮಾತಾಡೋಗ ಮೌ. ಸುಮ್ಮನೆ ಯಾಕಮ್ಮ ಹಿಂಗೆ ತಲೆ ತಿಂತಿದ್ಯಾ ನೀನು? ಒಂದು ಕಂಪ್ಲೇಂಟ್ ಕೊಡ್ಬೇಕು ಬರಲಕ್ಕಿಲ್ಲ ನಿಂಗೆ? ಬರ್ತದೆ ಸಾ, ನಿಮ್ಮ ಎಲ್ಲ ಸೇರ್ಬಿಟ್ಟೆ ಕೊಟ್ಬಿಡ್ತೀನಿ ಸಾ. ನಾವು ಬಂದಿದ್ವಿ ಕೇಳಕ್ ಬಂದಿದ್ವಿ ಪೊಲೀಸ್ ಸ್ಟೇಷನ್ ನ್ಯಾಯ ಬೇಕು ಅಂತ ಹೇಳ್ಬಿಟ್ಟು ಈ ಪೊಲೀಸ್ನವರು ಜೋರಾಗಿ ನಮ್ಮನ್ನು ಬೈದಾಕ್ಬಿಟ್ರು, ಜಗಳ ಮಾಡ್ಬಿಟ್ರು ಅಂತ ಹೇಳ್ಬಿಟ್ಟು ಅದನ್ನು ಕಂಪ್ಲೇಂಟ್ ಆಗಿ ಬರೀತೀನಿ ಸಾ ನಾನು. ಅಮ್ಮ ತಾಯಿ, ಕಂಪ್ಲೇಂಟಾಗಿ ಏನೇನಾಯ್ತು ನಿಮ್ಮ ಜಗಳದ್ದು ಏನಾಯ್ತು ಅದನ್ನು ಬರೆದ್ಬಿಟ್ಟು ದಯವಿಟ್ಟು ಹೊರಡ್ರಮ್ಮ. ಇನ್ನೊಂದು ನಿಮಿಷ ಇದ್ಬಿಟ್ರೆ ಹುಚ್ಚಾಗ್ಬಿಡ್ತೀನಿ. ಸರಿ ಸಾ, ಬರ್ಕೊಡ್ತೀನಿ ನಾನು. ಅಲ್ಲ ಕಣಯ್ಯ, ಈ ಹೆಂಗುಸ್ರು ಮಧ್ಯೆ ಯಾಕೆ ತಗ್ಲಾಕಂಡೆ ನೀನು? ಹೆಂಗುಸ್ರು ಮಾಯ ಅಂತ ಗೊತ್ತಿಲ್ವೇನಯ್ಯ ನಿಂಗೆ? ಅಯ್ಯಯ್ಯೋ, ಹೋಗು ಕಂಪ್ಲೇಂಟ್ ಬರೀ ಹೋಗು. ಹೆಂಗನ ಮಾಡಿ ಸಾ, ನಂಗೆ ನ್ಯಾಯ ಕೊಡಿಸ್ಬಿಡಿ. ಬೇಕಾದ್ರೆ ಒಂಚೂರು ತೊಳ್ತೀನಿ ದುಡ್ಡ. ಹೋಗಯ್ಯ, ಏನು ಸಾಮಾನ್ಯದ ಹೆಂಗುಸ್ರು ತಗ್ಲಾಕೊಂಡಿದ್ಯಾ? ಅವಳು ನೋಡ್ರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಈ ಅಮ್ಮ ನೋಡ್ರೆ ಈಗಲೂ ಗುರ ನೋಡ್ತಾಳು ನುಂಗಕ್ಕಂಗೆ. ಈ ಹಬ್ಬ ನ್ಯಾಯ ಬೇರೆ ಕೊಡಿಸ್ತಾರೆ. ಅದೇನೋ ಬರ್ಕೊಡೋಗ್ರಿ, ಮುಂದಿರೋದೆಲ್ಲ ವಿಚಾರಣೆ ಮಾಡಕ್ ಬರ್ತೀನಿ ನಾನು. ಬರಿತೀನಿ ಸಾ, ಬರಿತೀನಿ. ಇಬ್ರು ಮೇಲೂ ಸರಿಯಾಗಿ ಕಂಪ್ಲೇಂಟ್ ಬರಿತೀನಿ. ಇಬ್ರು ಹೆಂಗುಸ್ರಿಂದ ನಾನು ಹೆಂಗೆ ಮೋಸ ಹೋದೆ, ಇಬ್ರು ಹೆಂಗುಸ್ರು ಸೇರ್ಕೊಂಡು ಹೆಂಗೆ ನಾನು ಮೋಸ ಮಾಡಿ ನನ್ನ ಹಳ್ಳು ಕೆಡಬಿಟ್ಟು ನಾನು ಹೆಂಗೆ ಆಳು ಕೆಡಬಿಟ್ರು ಅಂತ ಹೇಳ್ಬಿಟ್ಟು ಎಲ್ಲ ಪ್ರತಿಯೊಂದು ಬರ್ದಿಕ್ತೀನಿ ಸಾ. ನಾನು ಬರಿತೀನಿ ಸಾ, ನಾನು ಕೊಡ್ತೀನಿ ಕಂಪ್ಲೇಂಟ. ಕಳ್ಳನ ಮಗ ಇವನು ನನ್ನ ಜಾಗದಾಗ ಫ್ಯಾಕ್ಟ್ರಿಯ ಕೊಟ್ಬಿಟ್ಟು ಇನ್ನೊಬ್ಳು ಬರ್ಕೊಡಕ್ಕೆ ಈ ಅಪ್ಪಂದೇನು ಸಾ? ಇವನು ಸೀಮೆ ದಾಸಯ್ಯ ಸಾ? ನನ್ನ ಫ್ಯಾಕ್ಟ್ರಿಯ ಬರ್ಕೊಟ್ಬಿಡಕ್ಕೆ, ನನ್ನ ಜಾಗದಾಗ ಫ್ಯಾಕ್ಟ್ರಿ ಕೊಟ್ಬಿಟ್ಟು ಕಂಡವ್ರಿಗೆ ಬರ್ಕೊಡಕ್ಕೆ ಇವನು ಯಾವನ ಸಹ? ನಮ್ಮ ಅತ್ತೆ ಮಗನ ಮಾವನ ಮಗನ ಸಾ? ಅದೆಲ್ಲ ನನಗೆ ಗೊತ್ತಿಲ್ಲ ಸಾ. ನಾನು ಕಂಪ್ಲೇಂಟ್ ಬರ್ಕೊಡ್ತೀನಿ ಸಾ. ಬೆಂಡೆಟ್ ಬ್ರೇಕ್ ಹಾಕ್ರಿ ಸಾ ಇವ್ರಿಬ್ರಿಗೂ. ಅಯ್ಯೋ, ಪೊಲೀಸ್ ಸ್ಟೇಷನ್ಗೆ ನಾನು ಒಬ್ಬನೇ ತಲೆಯೆಲ್ಲ ಕೆಡ್ಸ್ಕೊಂಡು ಕುಂತಿದ್ದೀನಿ. ಇವೆಲ್ಲ ಎಲ್ಲಿ ಹೋಗ್ಬಿಟ್ವು? ಲೋ PC 420 ಬರ್ಕಂಡ್ಲ ಕೇಸ. ಅಪ್ಪ, ನಾನು ಎಂಟ್ರು ಹೇಳ್ದಂಗೆ ಇವತ್ತು ರಜೆ ತಕೊಂಡು ನಾಳೆಗೆ ಬಂದ್ಬಿಡ್ಬೇಕು ಸುಮ್ಕೇನೆಯ.